ಮಾಡುವ ಬಾಯಿಗಳೆಲ್ಲವೂ ನಿನ್ನನ್ನು ಮೊಣಕಾಲೂರಿ ಸಾಷ್ಟಾಂಗ ನಮಸ್ಕಾರ ಮಾಡುವ ನಿನ್ನ ಸಾಲಗಳು ಈಶ್ವರನೇ ಪರಿಶುದ್ಧನಾದ ದೇವರು ನಿನ್ನನ್ನು ಈ ಆಗ್ರಹದಲ್ಲಿ ಭಯಂಕರವಾಗಿ ಉಪರಿಸಿಕೊಳ್ಳುತ್ತಾನೆ. ಆ ಉಪಯೋಗ ಎದ್ದಿದ್ದವರಿಗೆ ನೀನು ಕಾಲಿಡುವ ಪ್ರತಿ ಜಾಗಗಳಲ್ಲಿ ನಿನ್ನ ಯುಗಕ್ಕಾಗಿ ಎದುರುಗೊಳ್ಳುವ ಜನರು ಸಭೆ ಒಳಗಡೆ ಇರುವ ನಿಮ್ಮೆಲ್ಲ ಹೇಳ್ತೇನೆ, ಯಾರೆಲ್ಲ ಉಪವಾಸ ಪ್ರಾರ್ಥನೆಗಳು ಮಾಡ್ತಾ ಇದ್ರೆ ನೀವು ಭಯಪಡಬೇಡಿ. ನಿನ್ನನ್ನು ಅವಮಾನ ಮಾಡಿದವರು, ನಿನ್ನನ್ನು ನಿಂದಿಸಿದವರು, ನಿನ್ನ ಕಣ್ಣೀರಿಸಿದವರು, ನಿನ್ನನ್ನು ಶಪಿಸಿದವರು, ನಿನ್ನ ಮನೆ ಬಗ್ಗೆ ಆಡಿಕೊಂಡವರು ಒಂದು ದಿನ ದೇವರು ನೋಡುತ್ತಾನೆ. ದೇವರು ನಿಮ್ಮ ಪ್ರಾರ್ಥನೆ ಕೇಳಿದ ಇವತ್ತು ನೀವೆಲ್ಲರೂ ಬದಲಾಗ್ತಾ ಇದ್ದೀರಿ. ಇವತ್ತು ನಿಮ್ಮ ವಿರುದ್ಧಗಳು ನಿಮ್ಮ ಕಾಲ್ ಕೆಳಗಡೆ ಬರ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವಿತಗಳಲ್ಲಿ ಕತ್ತಲು ಹೋಗಿ ಬೆಳಕು ಬರಲಿಕ್ಕೆ ಆರಂಭವಾಗ್ತದೆ. ದೇವರು ಹೇಳ್ತಾ ಇದ್ದಾರೆ, ಯಾರೆಲ್ಲ ಉಪವಾಸ ಪ್ರಾರ್ಥನೆ ಮಾಡ್ತೀರೋ ನಿಮ್ಮ ಪ್ರಾರ್ಥನೆಗಳಿಗೆ ನಾನು ಜಯ ಕೊಡ್ತೇನೆ ಎಂಬುದಾಗಿ. ಅವತ್ತು ನಿನವೆ ಪಟ್ಟಣದ ಜನರು ಉಪವಾಸ ಪ್ರಾರ್ಥನೆ 1,20,000 ಜನರು ಪ್ರಾರ್ಥನೆ ಮಾಡಿದರು. ಅವರ ಪ್ರಾರ್ಥನೆ ಕೇಳಿ ದೇವರು ಏನ್ ಮಾಡಿದ್ರು ಗೊತ್ತಾ? ಅವರ ಮೇಲೆ ಬರುವ ಉಗ್ರತೆಯನ್ನು ನಿಲ್ಲಿಸಿ ಕನಿಕರಿಸಿ ಕ್ಷಮೆ ಕೊಟ್ಟವಂತೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ ದಾನಿಯೇಲನಿಗೆ ಏನಂತ ಹೇಳ್ತಾನೆ, ಭಯಪಡಬೇಡ. ಇವತ್ತಿನ ಯಾರಾದ್ರೂ ಭಯದಿಂದ ಇಲ್ಲಿ ಕೂತ್ಕೊಂಡಿದ್ರೆ ಪಕ್ಕದಲ್ಲಿ ಭಯಪಡಬೇಡ್ರಿ, ಭಯಪಡಬೇಡ್ರಿ, ನಾನು ಯೇಸು ಇದ್ದಾನೆ, ಭಯಪಡಬೇಡ್ರಿ, ಯುದ್ಧವು ಯೆಹೋವನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಾಲ ಮಾಡ್ಕೊಂಡಿದ್ರೆ ಕೈ ಇದ್ರೆ ನೋಡೋಣ. LNT ಸಂಘ, SKS, ತಿಂಗಳ ಸಂಘ, ವಾರದ ಸಂಘ, ಸಾಲ 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 ಯಾರು ಕೊಡ್ತಾರಂದ್ರೆ ಮಕ್ಕಳಿದ್ದಾರೆ ಎಷ್ಟಿದ್ರೆ. ಓ ವೆರಿ ಗುಡ್. ನಿಮ್ಮೆಲ್ಲರಿಗಿಂತ ದೊಡ್ಡ ಸಾಲಗಾರ ನಾನೇ ಗೊತ್ತಾ. ಸೇವೆ ಬಂದ್ಮೇಲೆ 2011ರಲ್ಲಿ ಬಿಸಿನೆಸ್ ಆರಂಭ ಮಾಡಿದೆ. ನಾನು ಸೇವೆಯಲ್ಲಿ ಕಷ್ಟಗಳು ಬಂದಾಗ ನಾನು ಸೇವೆ ಬರೋದ್ರೊಳಗಡೆ 3 ಸಲ ಜೊತೆಗಿರೋ ವಿಶ್ವಾಸಗಳು ಓಡೋಗ್ಬಿಟ್ಟು ಗುಂಪುಗಳು ಕಟ್ಕೊಂಡು ಚರ್ಚ್ ಕಟ್ತೀವಿ ಅಂತೇಳಿ ಹೋಗಿದ್ದಕ್ಕೆ ನಾನು ಭಯಪಡಲಿಲ್ಲ. 1 ಕುರಿಗಳು ಹೋದ್ರೆ 10 ಕುರಿಗಳು ದೇವ್ರು ಕೊಡ್ತಾನೆ ಅಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ನಾವು ದೇವರಲ್ಲಿ ಇದ್ದೀವಿ ಅಂತ ಅರ್ಥ. ಹಲ್ಲೆಲೂಯಾ. ಸೈತಾನನಿಗೂ ದೇವರ ಮಕ್ಕಳಿಗೂ ಒಂದೇ ಜಾಗದಲ್ಲಿ ಇರೋದು ಸಾಧ್ಯನೇ ಇಲ್ಲ. ಕರ್ತನಿಗೂ ಬೆಳಕಿಗೆ ದೂರ. ಇವತ್ತಿನ ಕೂತಾರೆ ಎಲ್ಲರಿಗೂ ಹೇಳ್ತೇನೆ, ಚರ್ಚ್ಗಳು ನೋಡಿ ನೀವು ಯಾರು ಹೋಗ್ಬಾರ್ದು, ಎಸ್ಗಳು ನೋಡಿ ಹೋಗ್ಬಾರ್ದು, ಪಾಸ್ಟ್ ಕೋರ್ಟ್ಗಳು ನೋಡಿ ಹೋಗ್ಬಾರ್ದು, ಮ್ಯೂಸಿಕ್ ಸಿಸ್ಟಮ್ ನೋಡಿ ಹೋಗ್ಬಾರ್ದು, ಆ ಮರಳು ಮಾತುಗಳಿಗೆ ಹೋಗ್ಬಾರ್ದು. ನಿಮ್ಮಪ್ಪ ಯಾರು ಇರ್ತಾರೋ ಅವ್ರ ಹತ್ರನೇ ಇರಬೇಕು. ನನ್ನ ಹತ್ರ ಎಷ್ಟೋ ಜನ ಬೆಳೆದವರು ಎಲ್ಲ ಬಿಟ್ಟು ಹೋದ್ರು. ಸೋಮಲಾಪುರ ನನ್ನಿಂದ 3 ಸಭೆಗಳಾಗಿದೆ ಹೊಸವು. ನಾನು ಇವತ್ತಿಗೂ ಸಂತೋಷ. ಯಾಕಂತ ಒಂದು ಕಾಲ ಬರ್ತದೆ ಜೀವಿಸುವ ದೇವರು ನಮ್ಮ ಕಷ್ಟದಲ್ಲಿ ಮಾಡ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಎಲ್ಲರೂ ಸಾಲದಲ್ಲಿದ್ದೀರಾ ಅಲ್ಲ? ನನಗೆ 32 ಲಕ್ಷ ಸಾಲ ಆಗ್ಬಿಡ್ತು 2020 ಮೊದಲನೇ ಕರೋನಾ ಟೈಮಲ್ಲಿ. ಮುಳುಗೋಗ್ಬಿಟ್ಟೆ. 32 ಲಕ್ಷ ಸಾಲ, 50 ಲಕ್ಷ ಬಡ್ಡಿ. ನೀವೆಲ್ಲ ಎಷ್ಟು ರೂಪಾಯಿ ಬಡ್ಡಿ ತಗೊಂಡ್ರೆ ಗೊತ್ತಿಲ್ಲ. ನಾನು ವಾರಕ್ಕೆ 10 ರೂಪಾಯಿ ಬಡ್ಡಿ ತಗೊಳ್ತಿದ್ದೆ. ಎಷ್ಟು ಯಾರಿದ್ರೆ ವಾರಕ್ಕೆ 10 ರೂಪಾಯಿ ಬಡ್ಡಿ ತಗೊಳ್ಳೋದ? ನನ್ನ ಗೊತ್ತು ನೋಡ್ರಿ, ನಾವು ದೊಡ್ಡ ಸಾಹುಕಾರ ಕಾಲದಲ್ಲಿ. ನಾನು ಇಟ್ಟಂತ ಬಿಸ್ನೆಸ್ಗಳು, ವ್ಯಾಪಾರ, 2 ವೀಲರ್ ಶೋರೂಮು ಮತ್ತು ಕಾಫಿ ಹೋಟೆಲ್ ಚೆನ್ನಾಗಿ ನಡೀತಾ ಇತ್ತು. 2020ರಲ್ಲಿ ನನ್ನ ಜೀವಿತದಲ್ಲಿ ಕರೋನಾ ಬಂದು ಅಂಗಡಿಗಳು ಬಂದಾಯಿತು, ಹೋಟೆಲ್ ಬಂದಾಯಿತು, ಗಾಡಿ ವ್ಯಾಪಾರ ಬಂದಾಯಿತು, ತಂದ ಸಾಲಗಳು ನೆನೆ ಮೇಲೆ ಆಯಿತು. ದೊಡ್ಡ ಶೋಧನೆ, ತಾಳ್ಕೊಳಕ್ಕಾಗಲಿಲ್ಲ. ಅಲ್ಲಿವರೆಗೂ ಎಲ್ಲರೂ ನಮ್ಮವ್ರು ಅನ್ಕೊಂಡಿದೆ. ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಮ್ಮ, ನನ್ನ ಚರ್ಚು, ನನ್ನ ಜನ ಇದ್ದಾರೆ, ನನ್ನ ವಿಶ್ವಾಸಗಳಿದ್ದಾರೆ, ನನ್ನ ಮಂದಿರ ಹಿಂದ್ಗಡೆ ಇದ್ದಾರೆ, ಬಂಧುಗಳಿದ್ದಾರೆ. ನೀವು ನಂಬ್ತಿರಲ್ವೋ, ನನ್ನ ಒಂದು ಕಾಲದಲ್ಲಿ ಜೋಬಿಗಳು ತುಂಬಿರುವಾಗ ರಾಶಿಯಾಗಿ ಇದ್ರು ನಮ್ಮವರು. ಒಂದು ಸಾರಿ ಜೀರೋ ಆದ್ಮೇಲೆ ಅವಾಗ ಗೊತ್ತಾಯ್ತು ನಿಜವಾದ ಬಣ್ಣ ಇಲ್ಲರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದೆ ಸಾಲದಲ್ಲಿ. ಯಾರು ಹತ್ರ ಬರಲಿಲ್ಲ. ಸಾಲಗಳ ಮೇಲೆ ಸಾಲ, ಸಾಲಗಳ ಮೇಲೆ ಸಾಲ. ಮೈ ಮೇಲೆ ಇರುವಂಥ ಬಂಗಾರಗಳು ಮಾರಿದ್ವಿ, ಬ್ರೇಸ್ಲೆಟ್ಗಳು ಮಾರಿದ್ವಿ, ಮಗಳು ಮಾರಿದ್ವಿ, FD ತೆಗೆದಿವಿ. ಎಲ್ಲವುಗಳನ್ನ ಕೊಟ್ಟರು ಕೂಡ ಸಾಲ ತೀರ್ತಾ ಇಲ್ಲ. 10 ರೂಪಾಯಿ ಬಡ್ಡಿ ಅಂದ್ರೆ ಪಾಪದ ಬಡ್ಡಿ. ಅದಾಗ 1,10,000 ಕಟ್ತಾ ಇದ್ದೀರಿ. 1,10,000, 5 ಲಕ್ಷಕ್ಕೆ 50,000 ವಾರಕ್ಕೆ ಯಾರಾದ್ರೂ ಕಟ್ತೀರಾ? ನಾನು ಕಟ್ತಾ ಇದ್ದೆ. ಕರೋನಾ ಟೈಮಲ್ಲಿ ಪ್ರತಿಯೊಬ್ಬರು ರಾಬಂಧುಗಳಂತೆ ನನ್ನ ಮೇಲೆ ದಾಳಿ ಮಾಡ್ತಾ ಇದ್ರು. ಒಂದಿನ ಲಾಸ್ಟ್ ನನ್ನ ಕೈಲಾಗ್ಲದೆ ಗಲ್ಲಿಯಲ್ಲಿ ಇರುವಂಥ ಬಂಧು ಬಳಗು ಮನೆಗಳಿಗೆ ಕಟ್ಟಿದೆ. ಯಾರು ನೀವು ಸಹಾಯ ಮಾಡಿ ಕರೋನಾ ಬಂದು ಲಾಸ್ ಆಗಿದೆ ಅಂತ
ಯಾರು ಕೂಡ ಬರಲಿಲ್ಲ. ಆ ಒಬ್ಬ ಬಂದರಿ ನನ್ನ ಕರ್ದಾತನ ವಯಸ್ಸು. ಅಲ್ಲೆಲೂಯ, ಅಲ್ಲೆಲೂಯ, ಅಲ್ಲೆಲೂಯ. ಹಳ್ಳಿಪುರ ಕಾಲೇ ಹತ್ರ ಹೋಗಿ ಎಷ್ಟೋ ಸಾರಿ ಸಾಯಿಸ್ಕೊಂಡಿದ್ವಿ. ಈ ಸಾಲ ಕಳ್ಳಾದ್ರೆ ದೇವರ ನಿನ್ನ ಕರ್ದಾತ ನಾನು, ನಿನ್ನ ಸೇವೆಯಲ್ಲಿ ನಾನು ನಡೆಸಿದಾತ ನಾನು. ಈಗ ಬಂದಿರುವ ಕಷ್ಟಗಳಿಗೆ ಭಯಪಡ್ತೀಯ? ಬೇಡ, ಬಿಡಬೇಡ. ನಾನಿದ್ದೇನೆ. ಲಾಸ್ಟ್ ಗೆ 10 ರೂಪಾಯಿಯಿಂದ ಇದ್ರೆ ಕ್ಯಾಂಟೀನಲ್ಲಿ ಊಟ ಮಾಡೋದು ಗತಿ ಇರೋದ್ರ ಜೀವಿತ ನಂದು. ಮತ್ತೆ ರಾತ್ರಿಯಲ್ಲಿ ದುಡ್ಡುಗಳಿಗೆ ರಾಬಂದುಗಳಂತೆ ಬರ್ತಾ ಇದ್ರು. ಅವ್ರ ರೌಡಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಕಾರುಗಳು ತಗೊಂಡು ನನ್ನನ್ನು ಹುಡುಕ್ತಾ ಇದ್ರು. ಅವರಿಂದ ತಪ್ಪಿಸ್ಕೊಳ್ಳ, ಸಾಲದವರಿಂದ ತಪ್ಪಿಸ್ಕೊಳ್ಳ, ಭಯಂಕರವಾದ ಶೋಧನೆಗಳು. ನಾನು ಮೊಳಕಾಲೂರು ದೇವರಿಗೆ ಕೇಳಿದೆ, ನೀನು 16 ವಯಸ್ಸಿಗೆ ನನ್ನ ಸೇವೆಬೇಕಾದ್ರೆ ವ್ಯಾಪಾರಗಳು ಮಾಡುವಾಗ ಪ್ರಾರ್ಥನೆ ಮಾಡಿ ನನ್ನ ಸೇವೆ ಆರಂಭ ಮಾಡಿದೆ. ಈ ಕರೋನಾ ಬರ್ತದಂತ ನನಗೆ ಗೊತ್ತಿದ್ದಿಲ್ಲ, ಆದ್ರೆ ನಿನಗೆ ಗೊತ್ತಿಟ್ಟು ದೇವರೇ ಯಾಕೆ ಈ ಶೋಧನೆ ಅಂತ ಕೇಳಿದೆ. ಆ ಹೇಳ್ದ, ಇದು ಬಂದಿದ್ದೆ ನಿನಗೆ ಗೊತ್ತಾಯ್ತು ಯಾರು ನೀವು ಪ್ರೀತಿಸ್ತಾರೆ. ಅಲ್ಲೆಲೂಯ. ಯಾರಾದ್ರೂ ಇಲ್ಲಿ ಅಳ್ತಾ ಇದ್ರೆ ನಿಮ್ಗೆ ತಿಳ್ಕೊಂಡೆ, ನಿಮ್ಮ ಕಣ್ಣೀರು ವರ್ಷ ಯಾರನ್ನದು ಪ್ರೀತಿಸೋದಕ್ಕೆ ದೇವರು ಕಷ್ಟ ಕೊಡ್ತಾರೆ. ಅಲ್ಲೆಲೂಯ. ಭಯಂಕರವಾಗಿ ಬಿದ್ದೋದಲ್ಲಿ ಯಾರು ಕೂಡ ಬರಲಿಲ್ಲ, ಯಾರು ಕೂಡ ನಾನು ಹಿಡ್ಕೊಳ್ಳೋಲ್ಲ. ಅನೇಕ ಬಾರಿ ಸಾಯ್ಬೇಕಂತ ಅಂದ್ಕೊಂಡೆ. ಪ್ರಭು ಈ ಸಾಲ ನಾನು ತಿಳಿಸ್ತೇನೆ ಇಲ್ಲ, ಹೇಗೆ ನನ್ನ ಜೀವನ ಅಂತೇಳಿ ನಾನು ಅಂದ್ಕೊಂಡೆ. ಆಗ ದೇವರು ನನ್ನ ಜೀವಿತದಲ್ಲಿ ಮಾಡಿದ ಕಾರ್ಯ ಕೊಟ್ಟ, ನೀನು ಊರು ಬಿಟ್ಟು ಹೋಗೋಂತಿಲ್ಲ. 2020ರಲ್ಲಿ ನಾನು ಚರ್ಚ್, ಹಳೆ ಚರ್ಚ್ ಬಿಟ್ಟು ಇನ್ನೊಂದು ಚರ್ಚ್ ಬಿಟ್ಟು ಎಲ್ಲ ಒಪ್ಪಿಸಿಬಿಟ್ಟು ಸೇವೆ ಬಿಟ್ಟು ಹೋಗ್ಬಿಟ್ಟು 3 ವರ್ಷ ಹೆಂಡತಿ ನಮ್ಮ ಮಕ್ಕಳಿಗೆ ಹಾಕೊಂಡು 3 ವರ್ಷ ಅಲ್ಲಾಡೋದು ಕಂಡು ಕೆಲಸ ಮಾಡಿದ್ರು. ಒಂದು ಕಾಲದಲ್ಲಿ ರಾಜಕೀಯ ಬರ್ತಿರೋನು, ಪ್ರಭು ಏನು ಸೇವೆಯಲ್ಲಿ ತೋರುತ್ತದ, ಏನು ಪ್ರಭು ನನ್ನ ಸಾಲಗಳು ನಾನು ಕೊಂದು ಬಿಡ್ತವೆ, ಏನು ಮಾಡ್ತವೆ ಅಂತ ನಂತರ ನಾನು ಕಷ್ಟದಲ್ಲಿ ಯೋಗನಂತರ ಪ್ರಾರ್ಥನೆ ಮಾಡಿದೆ. ಅಲ್ಲೆಲೂಯ. ನನಗೆ ಎಷ್ಟು ನೋವಾಯ್ತು ಅಂದರೆ, ಯೋಗನು ಯಾವ ರೀತಿಯಲ್ಲಿ ಕುಟುಂಬವೆಲ್ಲ ತಿರುಗಿ ಬಂತು ನನಗೆ ಅಂತ ತಿಳಿದುಕೊಳ್ತು. ನಮ್ಮ ತಂದೆನೂ ಮನೆ ಗೇಟಿಂದ ಕೈಗಳಿಲ್ಲ, ಒಳಗಡೆ ಬಂದರೆ ಸಾಲ ಒಪ್ಕೊಳ್ಬೇಕಾಗ್ತದಂತ. ತಮ್ಮಂದರು ಕೂಡ ಹೊರಗಡೆ ಯಾರೂ ನನಗೆ ಸಹಾಯ ಮಾಡೋಕ್ಕೆ ಬರಲಿಲ್ಲ, ಒಬ್ಬ ತಮ್ಮ ಬಿಟ್ಟರೆ. ಕೊನೆಗೆ ನಾನು ಬರೀ ಪ್ರಾರ್ಥನೆಗಳ ಮೂಲಕನೇ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ದೇವರು ನನಗೆ ಹೇಳ್ದ, ನೀನನ್ನು ಕರೆದಿನಂದರೆ, ನಿನ್ನ ಸೇವೆಗೆ ನಾನು ನಿಲ್ಲಿಸಿದನಂದರೆ ಈ 32 ಲಕ್ಷ ಅಲ್ಲ, ಈ 50 ಲಕ್ಷ ಅಲ್ಲ, ನಾನು ಬಿಡುಗಡೆ ಮಾಡ್ತೀನಿ ಅಂತ. ಅಲ್ಲೆಲೂಯ, ಅಲ್ಲೆಲೂಯ. ನಾನು ದುಡಿಯೋಕ್ಕೆ ಶುರು ಮಾಡಿದರೆ ಹೋಟ್ಲಲ್ಲಿ 8 ತಟ್ಟೆಗಳು ತೆಗೆದು ಶುರು ಮಾಡಿದೆ. ಹೊಸಪೇಟೆಯಲ್ಲಿ 120 ರೂಪಾಯಿ ಕೂಲಿ, ಲಕ್ಷಗಳು ಇಟ್ಕೊಂಡು 120 ರೂಪಾಯಿ ಕೂಲಿ ಟೇಬಲ್ ವರ್ಷಕ್ಕೆ ಇಟ್ಕೊಂಡ್ರು ಹೋಟ್ಲಲ್ಲಿ. ಕಣ್ಣೀರಿಲ್ಲದ ಪ್ರಾರ್ಥನೆ ಮಾಡ್ತಿದ್ದೆ, ಎಂಥ ಸ್ಥಿತಿ ತಂದುಬಿಟ್ಟಾರೆ ದೇವರೇ ಅಂತ ಹೇಳಿ. ವಿತಿನ್ 2021 ಒಳಗಡೆ ಇದೇ ಪ್ರಭಾಕರ್ 50 ಲಕ್ಷ ಬಡ್ಡಿ ಕಟ್ಟಿದೆ. 50 ಲಕ್ಷ ಎಲ್ಲಕ್ಕೆ ನನ್ನ ಬಡ್ಡಿಗಳು ಕಟ್ಟಿದೆ. ಪ್ರಭು, ನಾನು ಇನ್ನೂ ಊರಿಗೆ ಹೋಗ್ಬೇಕಾ ಬೇಡ? ದೇವರೇ, ಯಾವ ಸ್ಥಿತಿಯಲ್ಲಿದ್ದಾಗ ದೇವರೇ ನಿನ್ನ ಕಾರ್ಯಗಳು ಮಾಡ್ತೀನಿ ಅಂತ ಹೇಳಿ ಕೇಳಿದೆ. ನಮ್ಮ ಭಾಷೆಗೊಬ್ಬರು ಇದ್ರು, ನನ್ನ ಬೈಬಲ್ ಕಾಲದ ಅಣ್ಣಗೆ ನನಗೆ ಬೈಬಲ್ ಇರಲ್ಲ, ಸಜ್ಜನ ಸಾಧ್ಯವರು. ಅವರು ನಮ್ಮ ಜೀವಿತದಲ್ಲಿ ಬಲವಾಗಿ ನಿಂತುಕೊಂಡ್ರು. ನಿನಗೆ ವಾಕ್ಯ ಒಂದರೆ ಹೇಳಿಲ್ಲ ಪ್ರಭು,